ಇದ್ರ ಬಗ್ಗೆ ಬಹಳಷ್ಟು ಚಿಂತನೆ ಮಾಡಿದ್ದೇವೆ. ಸಮಾಜ ಯಾವ ರೀತಿ ನಾವು ಬೆಳೆಸಬೇಕು, ಸಮಾಜದಲ್ಲಿ ಯಾವ ವ್ಯಕ್ತಿಗಳಿಗೆ ನಾವು ಶಕ್ತಿ ತುಂಬಬೇಕು, ಸಮಾಜದಿಂದ ಸಮಾಜಕ್ಕೆ ಒಳ್ಳೆಯದು ಆಗಬೇಕು ಅನ್ನೋ ಮಾರ್ಗದರ್ಶನ ನಾವು ನೀಡ್ತಾ ಬಂದಿದ್ದೇವೆ. ಇದಕ್ಕೆ ನಮ್ಮ ಮಾರ್ಗದರ್ಶನ ಮಾಡ್ತಾ ಇರೋರು ನಮ್ಮ ಹಿರಿಯರು, ನಮ್ಮ ಗುರುಗಳು. ಸತತವಾಗಿ ನಾವು ಇದ್ರ ಬಗ್ಗೆ ವಿಚಾರ ವ್ಯಕ್ತಪಡಿಸಿದ್ದೀವಿ. ಅದೇ ನಿಮಿತ್ತಿನಲ್ಲಿ ಇವತ್ತಿಗೂ ಕೂಡ ಈ ಒಂದು ಯಡ್ರಾಮಿ ಗ್ರಾಮದಲ್ಲಿ, ಯಡ್ರಾಮಿ ತಾಲೂಕದಲ್ಲಿ ಈ ಆದಂಥ ಘಟನೆ ತಮಗೆ ಎಲ್ಲರಿಗೂ ಗೊತ್ತಿದ್ದು, ಅದು ಕೂಡ ಒಬ್ಬ ಸಮಾಜದಲ್ಲಿ ಯಾವ ರೀತಿ ನಾವು ಒಂದು ಶಿಕ್ಷಣ ಪಡ್ಕೋತಾ ಇದ್ವಿ, ಅದು ಕನ್ನಡ ಮಾಧ್ಯಮ ಶಾಲೆ ಇರಲಿ, ಇಂಗ್ಲಿಷ್ ಮಾಧ್ಯಮ ಇರಲಿ, ಯಾವುದೇ ಒಂದು ಶಾಲೆ ಇರಲಿ, ಈ ತರ ನಡೀತಾ ಇದೆ. ಅದು ಖಂಡಿತವಾಗಿ ನಾವು ವೈಯಕ್ತಿಕವಾಗಿ ಪ್ರತಿಯೊಂದು ಶಾಲೆಗೆ ಹೋಗಿ ಈ ತರ ಆಗಲಾದಂಗೆ ನೋಡ್ಕೋಬೇಕಾದಂತ ನಮ್ಮ ಜವಾಬ್ದಾರಿ ಕೂಡ ಇದೆ. ಇವತ್ತಿನ ದಿವಸ ಆ ವ್ಯಕ್ತಿ ಯಾವ ರೀತಿ ಕೃತ್ಯ ಎಸಗಿದ್ದಾರೆ ಅಂದ್ರೆ, ಅವನಿಗೆ ಜನಿಸಿದ ತಾಯಿ ನಾವು ಹೇಳ್ಬೋದು. ಇದಕ್ಕೆ ಒಳ್ಳೆ ಬುದ್ಧಿ, ಒಳ್ಳೆ ಮನಸ್ಸು, ಒಳ್ಳೆತನ ಕಲಿಸಬೇಕಾದಂತ ನಮ್ಮ ನಿಮ್ಮ ಕೆಲಸ ಇದೆ. ಈ ರೀತಿ ಮುಂದೆ ಆಗದಂತ ನೋಡ್ಕೋಬೇಕಾದ್ರೆ ನಾವು ಕೂಡ ಹೊರಗಡೆ ಬಂದು ಈ ತರ ಘಟನೆಗಳು ಆಗಬಾರದು ಅಂತ ಹೇಳಿ ಒಂದು ಪಾದಯಾತ್ರೆ ಮಾಡಬೇಕಂತ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲ ವಿನಂತಿಸಿಕೊಳ್ತೇನೆ. ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ಳಿ. ಮುಂದೆ ಅಂಥ ಕೆಲಸಗಳು ಆಗಲಾರದನ್ನು ಮಾಡ್ಕೊಂಡು ಹೋದ್ರೆ ನಮ್ಮ ಸಮಾಜ ಒಳ್ಳೆಯದು, ನಮ್ಮ ರಾಜ್ಯಕ್ಕೆ ಒಳ್ಳೆಯದು, ನಮ್ಮ ದೇಶಕ್ಕೆ ಒಳ್ಳೆಯದು. ಈ ಒಳ್ಳೆತನ ಏನು